ಮತ್ತೆ ರಿಲೀವ್ ಆದ ಸರ್ ಎಮರ್ಜೆನ್ಸಿ ಒಳಗೆ ಏನ್ ಮಾಡೋರು ನೀವು ಕೆಲಸ ಅದು ಹೇಳ್ರಿ. ಫ್ಲಡ್ ಬಂದಾಗ ಮಂದಿ ಸಾಯ್ಬೇಕೇನು ಇಲ್ಲಿ? ರಿಲೀವ್ ಆಗ್ಲಿ ಬಿಡ್ಲಿ ಇಲ್ಲಿ ಬಂದು ನೀವು ವೀಕ್ಷಣೆ ಮಾಡ್ಬೇಕು. ಮತ್ತೆ ಟಿ ಸಿ ಅವ್ರು ಏನ್ ಆರ್ಡರ್ ಮಾಡ್ರಿ? ನಿಮ್ಗ ಜನ ಸತ್ ಬಳಕ್ ಬರ್ತೀರಿ ಇಲ್ಲಿ ನೀವು? ರಿಲೀವ್ ಆದ್ರೆ ಮತ್ತೆ ನಿಮ್ ಇನ್ಚಾರ್ಜ್ ಆಫೀಸರ್ ಯಾರದಾರ ಇಲ್ಲಿ? ಇಲ್ಲಿ ಎಮರ್ಜೆನ್ಸಿ ಆದ್ರೆ ನಿಮ್ಗೆ ಗೊತ್ತಾದೇನಿಲ್ಲ ಕೇಳ್ರಿ ಸಾಹೇಬ್ರ. ಇಂಥ ಪರಿಸ್ಥಿತಿ ಒಳಗೆ ನೀವು ನಿಮ್ಗೆ ರಿಲೀವರ್ ಯಾರು ಮಾಡೋ ಹೇಳೋದು ನನ್ಗೆ ಅದು ಹೇಳ್ರಿ ನನ್ಗೆ. ಇಂಥ ಎಮರ್ಜೆನ್ಸಿ ಪೊಸಿಷನ್ ಒಳಗೆ ರಿಲೀವರ್ ಯಾರು ಮಾಡ್ರಿ? ನಿಮ್ಮ ಆಫೀಸರ್ ಯಾರಾದ್ರೂ ಹೇಳಿ ಅವ್ರನ್ನ ಮಾತಾಡ್ತೀನಿ ನಾನು. ಇಲ್ಲಿ ಜನ ಸಾಯಿಲಾಕತ್ತಾರ, ಫ್ಲಡ್ ಬಂದದ, ಇಲ್ಲಿ ಊರಾಗ ನೀರು ಹೋಗ್ಯಾವ, ನೀವು ರಿಲೀವ್ ಹೋಗ್ತೀರಿ. ನಿಮ್ಮ ಆಫೀಸರ್ ಯಾರು? ಇಲ್ಲಿ ರಿಲೀವ್ ಮಾಡಿದವನ ಯಾರು ಆಫೀಸರ್? ಅದು ಹೇಳಿ ನಮ್ಗೆ. ಹಾ ರೀ, ಮತ್ತೆ ಇಲ್ಲಿ ಆಫೀಸರ್ ಯಾರು ಅದಾರ ಇಲ್ಲಿ? ನೀವು ಬಿಟ್ಟು ಹೋದ್ರಿ ಚಾರ್ಜ್ ಯಾರು ಅದಾರ ಇಲ್ಲಿ? ಜನ ಸಾಯ್ಬೇಕೇನು? ಜನ ಸಾಯ್ಬೇಕೇನು ಇಲ್ಲಿ? ನಿಮ್ ಡಿ ಸಿ ಸಾಹೇಬ್ರು ಮಾತಾಡ್ಬೇಕಾಗ್ತದ. ನಾವು ಶುದ್ಧ ನೀವು ಉತ್ತರ ಉಡಾಪಿ ಉತ್ತರ ಕೊಡ್ಬೇಡ್ರಿ ನೀವು ಇಲ್ಲಿ ಬಂದು. ಹಾ ಇದು ಹೇಳ್ರಿ ನನಗ. ಬರ್ರಿ ಇಲ್ಲಿ ಜನ ಸಾಯ್ಲಾಕತ್ತಾರ, ದನ ಸಾಯ್ಲಾಕತ್ತಾರ, ಗಂಜಿ ಕೇಳ್ರಿ ಇಲ್ಲಿ. ಇಲ್ಲ ಇಲ್ಲಿ ನೀವು ಆಫೀಸರ್ ಏನ್ ಮಾಡಕತ್ತೀರಿ ಸಾಹೇಬ್ರ? ದಯವಿಟ್ಟು ನಾವು ನಿಮ್ಗೆ ಹಾರ್ಡ್ಲಿ ಹಂಬಲ್ ರಿಕ್ವೆಸ್ಟ್ ಸರ್, ಪ್ಲೀಸ್ ಬಂದು ಇಲ್ಲಿ ವಿಸಿಟ್ ಮಾಡ್ರಿ. ಇವ್ರ ಸಮಸ್ಯೆ ಜನರ ಸಮಸ್ಯೆಗೆ ಬಗೆಹರಿಸ್ಬೇಕು ತಾವೆಲ್ಲರೂ. ದಯವಿಟ್ಟು ಪ್ಲೀಸ್ ಸರ್. ಓಕೆ.